ಹೆಣ್ಣನ್ನ ಬಲವಂತವಾಗಿ ಮುಟ್ಟಕ್ಕೆ ಪ್ರಯತ್ನ ಪಡೋನು ಭೂಮಿ ಮೇಲೆ ಬದುಕಕ್ಕೆ ಲಾಯಕ್ಕಿಲ್ದೇ ಇರೋನು. ಕಣ್ಣ ಹೆಣ್ಣು ಮಕ್ಳ ಮೇಲೆ ಕಣ್ಣಾಕೋ ಕಜ್ಜಿ ನಾಯಿಗಳನ್ನೆಲ್ಲ ಕಲ್ಲಲ್ಲೇ ಹೊಡೆದು ಸಾಯಿಸ್ಬೇಕು. ಚಿಕ್ಕಮ್ಮ, ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡಲ್ಲ. ಇತ್ತೀಚೆಗೆ ಕೊಬ್ಬು ಜಾಸ್ತಿ ಆಗಿದೆ ಇವನಿಗೆ. ಅವನು ಕೊಬ್ಬು ಜಾಸ್ತಿ ಆಗಿದೆಯೋ ಅಥವಾ ನಿನಗೆ ಅವನ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿದೆಯೋ ಗೊತ್ತಾಗ್ತಿಲ್ಲ. ಅಂದ್ರೆ ಅಂದ್ರೆ ಅವ್ನು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ನೀನು ಕೋಪ ಮಾಡ್ಕೊಂಡ್ಯಲ್ಲ, ಅದಕ್ಕೆ ಹಾಗೆ ಹೇಳಿದೆ. ಮತ್ತಿನ್ನೇನ್ ಚಿಕ್ಕಮ್ಮ, ಮನೆಗೆ ಬಂದ್ರೆ ನಾನು ಅವನನ್ನ ತಡೆದು ನಿಲ್ಸಿ ಮಾತಾಡಿಸ್ಬೇಕು. ಅಲ್ಲಿವರೆಗೂ ಅವ್ನು ಮಾತಾಡ್ಸಲ್ಲ. ಈಗ ನೋಡಿ ಕೆಲಸ ಮುಗ್ದಿದೆ, ಮನೆಗೆ ಹೋಗಿದ್ದಾನೆ. ನನ್ನ ಹತ್ರ ಬಂದು ಮಾತಾಡಲೇ ಇಲ್ಲ. ಮೆಸೇಜ್ ಮಾಡಿದ್ರೆ ರಿಪ್ಲೈ ಕೂಡ ಮಾಡಲ್ಲ. ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅಂತೆಲ್ಲ ಮೆಸೇಜ್ ಕಳ್ಸಿದ್ರೆ ಇದಕ್ಕೆಲ್ಲ ಏನ್ ರಿಪ್ಲೈ ಮಾಡ್ಲಿ ಮೇಡಮ್ ಅಂತಾನೆ. ಶ್ರಾವಣಿ ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಂದ್ರೆ ಅವಳು ಅವನನ್ನ ತುಂಬಾ ಹಚ್ಕೊಂಡಿದ್ದಾಳೆ ಅಂತ ಅರ್ಥ. ಬರೀ ಅಷ್ಟೇ ಅಲ್ಲ ಚಿಕ್ಕಮ್ಮ, ಅವ್ನು ನನ್ನ ಕಾಲ್ ಮಾತ್ರ ರಿಸೀವ್ ಮಾಡಲ್ಲ. ಬೇರೆ ಯಾರಾದ್ರೂ ಕಾಲ್ ಮಾಡಿದ್ರೆ ಪಟ್ ಅಂತ ರಿಸೀವ್ ಮಾಡ್ತಾನೆ. ಯಾರಾದ್ರೂ ಮೆಸೇಜ್ ಮಾಡಿದ್ರೆ ಪಟ್ ಅಂತ ರಿಪ್ಲೈ ಮಾಡ್ಬಿಡ್ತಾನೆ. ಇವನಿಗೆ ಕೊಬ್ಬು ಜಾಸ್ತಿ ಆಗಿದೆ. ನನಗೆ ಎಷ್ಟು ಉರಿಯುತ್ತೆ ಗೊತ್ತಾ? ಹೋಗ್ಲಿ ಬಿಡಿ, ಅವನಿಗೆ ಯಾರು ಇಷ್ಟನೋ ಅವ್ರ ಜೊತೆ ಮಾತಾಡ್ಕೊಂಡು ನೆಮ್ಮದಿಯಾಗಿರ್ಲಿ. ಶ್ರಾವಣಿ ನಾನು ಅಂದ್ಕೊಂಡು ಹಾಗೆ ರಿಯಾಕ್ಟ್ ಮಾಡ್ತಿದ್ದಾಳೆ. ಖಂಡಿತ ಇವಳ ಮನ್ಸಲ್ಲಿ ಸುಬ್ಬು ಇದ್ದಾನೆ. ಶ್ರಾವಣಿ, ಯಾಕೆ ಇದ್ದಕ್ಕಿದ್ದಾಗೆ ಇಷ್ಟೊಂದು ಅಪ್ಸೆಟ್ ಆಗ್ಬಿಟ್ಟೆ? ಸುಬ್ಬು ಮುಂಚೆನೂ ಹಾಗೆ ಅಲ್ವಾ? ಅವ್ನ ಕೆಲಸ ಮುಗಿದ್ಮೇಲೆ ಮನೆಗೆ ಹೋಗ್ತಿದ್ದ. ಇಲ್ಲ ಚಿಕ್ಕಮ್ಮ, ಇತ್ತೀಚೆಗೆ ಅವ್ನು ತುಂಬಾನೇ ಬದಲಾಗಿದ್ದಾನೆ. ನನ್ನ ಹತ್ರ ಕರೆಕ್ಟಾಗಿ ಮಾತಾಡ್ತಾನೆ ಇಲ್ಲ. ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾನೆ ಅವನು. ನನಗೇನೋ ಹಾಗೆ ಅನ್ನಿಸ್ತಿಲ್ವಲ್ಲ? ಇಲ್ಲ ಚಿಕ್ಕಮ್ಮ, ನಿಮ್ಗೆಲ್ಲ ಇದು ಗೊತ್ತಾಗಲ್ಲ. ಕೆಲವೊಂದು ವಿಷಯ ನನಗೂ ಸುಬ್ಬುಗ್ ಮಾತ್ರ ಗೊತ್ತು. ಅಂದ್ರೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಶ್ರಾವಣಿ? ಏನಿಲ್ಲ ಚಿಕ್ಕಮ್ಮ, ಅವನು ನಾನು ವ್ರತ ಮಾಡ್ಬೇಕಾದ್ರೆ ಎಲ್ಲ ಹೆಲ್ಪ್ ಮಾಡ್ತಿದ್ನಲ್ಲ. ನಾನು ವ್ರತ ಮಾಡುವಾಗ, ಪೂಜೆ ಮಾಡುವಾಗ, ಅಭಿಷೇಕಕ್ಕೆ ಕಳಸ ಹೊರುವಾಗ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದು ನಾನು ಸುಬ್ಬು ಜೊತೆನೇ ಅಲ್ವಾ? ಅವಾಗೆಲ್ಲ ಅಷ್ಟು ಚೆನ್ನಾಗಿ ಜೊತೆಯಲ್ಲಿದ್ದು ಇವಾಗ ಹೇಳ್ದೆ ಕೇಳ್ದೆ ಮನೆಗೆ ಹೋಗ್ಬಿಟ್ರೆ ನನಗೆ ಬೇಜಾರಾಗಲ್ವಾ ಚಿಕ್ಕಮ್ಮ? ಅವನು ಹೋಗಿದ್ದು ಒಂದು ರೀತಿ ಒಳ್ಳೇದೇ ಆಯ್ತು ಬಿಡಿ. ಅವನೇನಾದ್ರೂ ಇಲ್ಲಿದ್ರೆ ನಾನು ಅವನ ಹತ್ರ ಮಾತಾಡ್ಸ್ತಾನೆ ಇರ್ತೀನಿ. ಅವನ್ ಮಾತು ಕೇಳ್ತಾ ಇದ್ರೆ ರಾತ್ರಿಯಿಂದ ಬೆಳಗಾಗದೆ ಗೊತ್ತಾಗಲ್ಲ. ಆಮೇಲೆ ದಿನ ಪೂರ್ತಿ ಅವ್ನು ಇಲ್ಲೇ ಇರ್ಬೇಕಾಗತ್ತೆ ಅಷ್ಟೇ. ನಿಮ್ಮ ನಂಬಿ ಒಂದು ಕೆಲಸ ವಹಿಸಿದ್ನಲ್ಲ, ನನಗೆ ಬುದ್ಧಿ ಇಲ್ಲ ಅಷ್ಟೇ. ಹಾಗೆಲ್ಲ ಹೇಳ್ಬೇಡಿ ಮೇಡಮ್, ಇದುವರೆಗೂ ನೀವು ವಹಿಸಿರೋ ಯಾವ ಕೆಲಸನೂ ಮಿಸ್ ಮಾಡಿಲ್ಲ. ಆದರೆ ಇವತ್ತು ಅವನ ಅದೃಷ್ಟ ಆಯಸ್ಸು ಎಲ್ಲ ಚೆನ್ನಾಗಿತ್ತು ಅನಿಸುತ್ತೆ. ಜೊತೆಗೆ ನಾವು ಕೂಡ ಗುರಿ ತಪ್ಪಿಬಿಟ್ವಿ ಮೇಡಮ್. ಆದರೆ ಮುಂದಿನ ಸಲ ಈಗೆಲ್ಲ ಆಗಲ್ಲ ಮೇಡಮ್. ಮುಂದಿನ ಸರಿನಾ? ಅಲ್ಲ, ನಾನೇ ನಿಮ್ಮನ್ನ ಇಟ್ಕೊಂಡು ಆಟ ಆಡ್ತಿದ್ದೀನ? ಒಂದ್ಸಲ ಸೋತ್ರು ಪರವಾಗಿಲ್ಲ, ಇನ್ನೊಂದ್ಸಲ ಗೆಲ್ಬಹುದು ಅನ್ನೋದಕ್ಕೆ. ನಿಮಗೆ ಹೇಳಿದ್ದು ಪ್ರಾಣ ತೆಗೆಯೋದು, ಆದ್ರೆ ನೀವು ಪ್ರಾಣ ತೆಗೆಯೋದಿರ್ಲಿ, ಪ್ರಾಣ ಉಳಿಸ್ಕೊಂಡು ಅಲ್ಲಿಂದ ಓಡ್ ಬಂದಿದ್ದೀರ. ನಾಚಿಕೆ ಆಗ್ಬೇಕು. ಅಷ್ಟಕ್ಕೂ ಯಾರು ನಿಮ್ಗೆ ಹೊಡೆದಿದ್ದು? ಯಾರು ಅಂತ ಗೊತ್ತಿಲ್ಲ ಮೇಡಮ್. ಬಂದ ಹೊಡೆದ ಹೋದ, ಆದರೆ ನಾವು ಅವ್ನು ಮಾತ್ರ ಸುಮ್ಮನೆ ಬಿಡಲ್ಲ ಮೇಡಮ್. ಮೊದಲು ಈ ರೀತಿ ಮಾತಾಡೋದನ್ನ ಬಿಟ್ಬಿಡು. ಸುಮ್ಮನೆ ಬಿಡಲ್ಲ ಅಂತ ಸುಮ್ಮನೆ ಹೇಳ್ತೀರಾ ಅಷ್ಟೇ. ಮೇಡಮ್ ಆಗಲ್ಲ ಮೇಡಮ್. ಇನ್ಮೇಲೆ ಸ್ವಲ್ಪ ದಿನ ಯಾರ ಕಣಗೂ ಬೀಳ್ಬೇಡಿ. ಹಾಗೆ ನನಗೂ ಕಾಲ್ ಮಾಡಕ್ ಹೋಗ್ಬೇಡಿ. ದುಡ್ಡಿನ ವ್ಯವಸ್ಥೆ ನಾನು ಮಾಡ್ತೀನಿ, ಮತ್ತೆ ಕಾಲ್ ಮಾಡಕ್ ಹೋಗ್ಬೇಡ. ಮಾವ್, ಹಾಗಾದ್ರೆ ನಾನು ಹೇಳಿದಾಗೆ ಸಾಲಿಗ್ರಾಮಕ್ಕೆ ಹೋಗಲೇಬೇಕು ಅಂತೀಯ? ಎಸ್ ಮಾರಿ, ಬೇರೆ ವಿಧಿನೇ ಇಲ್ಲ. ಆದರೆ ಗೊತ್ತಿಲ್ದಿರೋ ನೀನು ಹೇಳಿದ್ದೊಂದು ಮಾತು ನನ್ನ ತಲೆಯಲ್ಲಿ ಕೂತ್ಬಿಟ್ಟಿದೆ. ಸಾಲಿಗ್ರಾಮದಲ್ಲಿ ನನಗಿರೋದು ಎರಡೇ ಆಪ್ಷನ್. ಒಂದು ಬೆಂಕಿಗೆ ಬೀಳಬೇಕು, ಇಲ್ಲ ಬೆಂಕಿ ಹಚ್ಚಬೇಕು.
ಡೋಂಟ್ ವೆರಿ ಮಾಮ್, ನಾನು ನಿನ್ನ ಜೊತೆ ಇರ್ತೀನಲ್ಲ, ಏನಾದರೂ ಒಂದು ಪ್ಲ್ಯಾನ್ ಮಾಡಬಿಡು. ಬೇಡ, ನೀನಲ್ಲಿ ಬರೋದು ಬೇಡ ಮಾಡಿ. ವಾಟ್ ಮಾಮ್, ನಾನು ಬರೋದು ಬೇಡವಾ? ವೈ ಮಾಮ್? ಇನ್ನ ನನ್ನ ಮೇಲೆ ಅನುಮಾನ ನಿಂಗೆ? ಮಾಮ್ ಪ್ಲೀಸ್, ನನ್ನ ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡಬೇಡ. ಅನುಮಾನ ಅಲ್ಲ ಮಾಡಿ, ನಾವಿಬ್ರು ಅಲ್ಲಿಗೆ ಹೋಗಿ ಸಿಕ್ಕಾಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ನೀನಿಲ್ಲಿ ಅಲ್ಲಿ ಏನೇ ನಡೆದ್ರೂ ನಾನು ನಿನಗೆ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಒಂದು ವೇಳೆ ಇಲ್ಲಿಂದ ಏನಾದರೂ ಕೆಲಸ ಆಗಬೇಕು ಅಂದರೆ ಅದನ್ನು ನೀನು ಇಲ್ಲಿ ಇತ್ಕೊಂಡು ಮಾಡು. ಅಲ್ಲೇನಾದರೂ ಹೆಚ್ಚು ಕಡಿಮೆ ಆಗ್ತಿದೆ ಅಂದರೆ ನನಗೆ ನಿನ್ನ ಹೆಲ್ಪ್ ಬೇಕಾಗತ್ತೆ. ಓ ಆಗ ಮಾಮ್, ಆಲ್ ರೈಟ್, ನಾನು ಇಲ್ಲೇ ಇರ್ತೀನಿ. ನೀನು ಹುಷಾರಾಗಿ ಹೋಗು. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ನಿನ್ನನ್ನು ಅಷ್ಟು ಸುಲಭವಾಗಿ ಯಾರೂ ಬೆಂಕಿ ತಳ್ಳೋದಕ್ಕಾಗಲ್ಲ.